Hello students, today in this video I am going to explain the redemption of debentures. This is another important topic in the financial accounting. Let me start with the studying objectives and outcomes of this chapter. The main objective of this chapter is to understand the meaning of redemption of debentures. Redemption of debentures na meaning ನಾವು ಕಲಿಲಿಕ್ಕಿದ್ದೇವೆ. ಎರಡನೇದು to understand the methods of redemption of debentures. To redeem the debentures, company ಯಾವ ಮೆಥಡ್ಗಳನ್ನು ಬಳಸ್ಕೋಬಹುದು ಅನ್ನುವಂಥದ್ದನ್ನು ಕೂಡ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. To understand the need for the creation of debenture redemption reserve account, we are going to create a reserve account called debenture redemption reserve account in this entire redemption process of debentures. We must know why do we create this debenture redemption reserve account. ಯಾತಕ್ಕಾಗಿ ನಾವು ಕ್ರಿಯೇಟ್ ಮಾಡ್ತೀವಿ, ಹೇಗೆ ಕ್ರಿಯೇಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ನಾವು ಈ ಚಾಪ್ಟರ್ನಲ್ಲಿ ಸ್ಟಡಿ ಮಾಡ್ತೇವೆ. We are also going to understand from this chapter the different accounting treatment that we need to give for the redemption of debentures. ಯಾವ ರೀತಿಯ ಅಕೌಂಟಿಂಗ್ ಟ್ರೀಟ್ಮೆಂಟ್ಗಳನ್ನು ನಾವು ಕೊಡಬೇಕಾಗುತ್ತೆ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ಗೆ ಅನ್ನುವಂಥದ್ದನ್ನು ನಾವು ಕಲಿಲಿಕ್ಕಿದ್ದೇವೆ. ಪ್ರಾಯಶಃ ಅದು ನಮಗೆ ಗೊತ್ತು ಕೂಡ ಆಗ್ತದೆ. Let me move on to the last one to understand and solve problems on the redemption of debentures. ಲೆಕ್ಕಗಳನ್ನು ಕೂಡ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇವೆ, ಮಾಡ್ತೀವಿ ಇದರಲ್ಲಿ, ಮತ್ತು ಕಲಿಲಿಕ್ಕೆ ಕೂಡ ಇದ್ದೇವೆ. ಒಟ್ಟಾರೆ these are the 5 different objectives and the outcomes of studying this chapter. But in this video I am going to confine myself to the first 3 objectives. ಈ ಮೇಲಿನ 3 objectivesಗೆ ಮಾತ್ರ ನನ್ನನ್ನು ನಾನು ಕನ್ಫೈನ್ ಮಾಡಿಕೊಳ್ತೇನೆ. To understand the meaning of redemption of debentures, to understand the methods of redemption of debentures, to understand the need for the creation of debenture redemption reserve account. The other 2 objectives ಅನ್ನು ನಾನು ಎಕ್ಸ್ಪ್ಲೈನ್ ಮಾಡುವಂತಹ ವಿಡಿಯೋವನ್ನು ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ತಿಳಿಸಿಕೊಡ್ತೇನೆ. Let us move further. Let me first explain what is the meaning and what are the features of debentures. ಡಿಬೆಂಚರ್ ಇಸ್ ಅ ಡೆಟ್ ಇನ್ಸ್ಟ್ರೂಮೆಂಟ್. ಒಂದು ಸಾಲದ ಒಂದು ಸಾಧನ, ಅದು ಸಾಲ ಪತ್ರ ಅಂತ ನಾವು ಅದನ್ನು ಕರಿಬಹುದು. ಇಶ್ಯೂಡ್ ಬೈ ಅ ಕಂಪನಿ, ಯಾರು ಇಶ್ಯೂ ಮಾಡುವಂಥದ್ದು? ಕಂಪನಿ ಇಶ್ಯೂ ಮಾಡುತ್ತೆ. ಅಂಡರ್ ಇಟ್ಸ್ ಸೀಲ್, ಅದರ ಸೀಲನ್ನು ಅದು ಹಾಕಿರುತ್ತೆ ಅದರ ಮೇಲೆ. ವಿಚ್ ಎಕ್ನಾಲಜಸ್ ದಟ್ ದ ಕಂಪನಿ ಹ್ಯಾಸ್ ಬಾರೋಡ್ ಅ ಡೆಟ್. ಏನನ್ನು ಅದು ಎಕ್ನಾಲಜ್ ಮಾಡುತ್ತೆ ಅಂತ ಹೇಳಿದ್ರೆ, ಕಂಪನಿ ಹ್ಯಾಸ್ ಬಾರೋಡ್ ಅ ಡೆಟ್. ಯಾವ ಕಂಪನಿ ಹ್ಯಾಸ್ ಬಾರೋಡ್ ಅ ಡೆಟ್? ದ ಕಂಪನಿ ವಿಚ್ ಹ್ಯಾಸ್ ಪುಟ್ ಇಟ್ಸ್ ಸೀಲ್. ಯಾವ ಕಂಪನಿ ತನ್ನ ಸೀಲನ್ನು ಈ ಡಿಬೆಂಚರ್ನ ಮೇಲೆ ಹಾಕಿರುತ್ತೆ, ಆ ಕಂಪನಿ ಎಕ್ನಾಲಜ್ ಮಾಡಿಕೊಳ್ಳುತ್ತೆ, ತನ್ನನ್ನು ತಾನು ಪಡೆದಿದ್ದೇನೆ, ಸಾಲ ಪಡೆದಿದ್ದೇನೆ ಅಂತ ಹೇಳುತ್ತೆ. And it also contains the provisions relating to the repayment of the principal and interest. ಅದರಲ್ಲಿ ಪ್ರೊವಿಷನ್ಸ್ ಕೂಡ ಇದೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊವಿಷನ್ಸ್ ಇರುತ್ತೆ ಅಂತ ಹೇಳಿದ್ರೆ, ರೀಪೇಮೆಂಟ್ ಆಫ್ ದ ಪ್ರಿನ್ಸಿಪಲ್, ಅಸಲು ಯಾವಾಗ ಹಿಂದಕ್ಕೆ ಕೊಡುತ್ತೆ, ಎಷ್ಟು ಹಿಂದಕ್ಕೆ ಕೊಡುತ್ತೆ ಅನ್ನುವಂಥ ಪ್ರೊವಿಷನ್ಸ್ ಕೂಡ ಅದರಲ್ಲಿರುತ್ತೆ. ಅದರ ಜೊತೆಯಲ್ಲಿ ಇಂಟರೆಸ್ಟ್ ಎಷ್ಟು ಕೊಡುತ್ತೆ ಅನ್ನುವಂಥದ್ದು ಕೂಡ ಈ ಒಂದು ಸಾಲಪತ್ರ, ಡಿಬೆಂಚರ್ ಇನ್ಸ್ಟ್ರೂಮೆಂಟ್ ಏನಿದೆ, ಡಿಬೆಂಚರ್ ಏನಿದೆ ಅದು ಒಳಗೊಂಡಿರುತ್ತೆ. ಹಾಗಾದ್ರೆ ಈ ಒಂದು ಬುಲೆಟ್ ಪಾಯಿಂಟ್ನಿಂದ ನಮಗೆ ಒಂದಿಷ್ಟು ಮಾಹಿತಿ ಸಿಕ್ತು. ಏನು ಸಿಕ್ತು ಅಂತ ಹೇಳಿದ್ರೆ, ಇಟ್ ಈಸ್ ಅ ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ಗೊತ್ತಾಯಿತು. ಸಾಲ ಪಡಲಿಕ್ಕೆ ಕಂಪನಿ ಬಳಸುವಂತಹ ಒಂದು ಸಾಧನ. ಯಾರಿಂದ ಸಾಲ ಪಡೆಯುತ್ತೆ? ಜನರಿಂದ ಸಾಲ ಪಡೆಯುತ್ತೆ. ಫ್ರಮ್ ದ ಪಬ್ಲಿಕ್ ಇಟ್ ಬಾರೋಸ್ ಮನಿ ಆಸ್ ಅ ಲೋನ್. ಇದರ ಮೇಲೆ ಒಂದು ಕಂಪನಿಯ ಸೀಲ್ ಇರುತ್ತೆ. ಯಾವ ಕಂಪನಿ ಸಾಲ ಮಾಡುತ್ತೆ ಆ ಕಂಪನಿಯ ಸೀಲ್ ಇರುತ್ತೆ.
ಏನನ್ನು ಅದು ಎಕ್ನಾಲಜ್ ಮಾಡುತ್ತೆ ಅಂತ ಹೇಳಿದ್ರೆ ಸಾಲ ಪಡೆದಿದ್ದೇನೆ ಅನ್ನುವಂಥದ್ದನ್ನು ಎಕ್ನಾಲಜ್ ಮಾಡುತ್ತೆ. ಇದರಲ್ಲಿ ಮತ್ತೆ ಪ್ರೊವಿಷನ್ಸ್ ಏನಿರುತ್ತೆ, ದಟ್ ಇಟ್ ಈಸ್ ಗೋಯಿಂಗ್ ಟು ರೀಪೇ ದಿಸ್ ಲೋನ್, ಯಾವಾಗ ರೀಪೇ ಮಾಡುತ್ತೆ ಅನ್ನುವಂಥದ್ದು ಅದರಲ್ಲಿರುತ್ತೆ. ಅದರ ಜೊತೆಯಲ್ಲಿ ಇಟ್ ಆಲ್ಸೋ ಕಂಟೈನ್ಸ್ ದ ಇಂಟ್ರೆಸ್ಟ್ ದಟ್ ಇಟ್ ಈಸ್ ಗೋಯಿಂಗ್ ಟು ಪೇ ಆನ್ ದಿಸ್ ಬಾರೋಡ್ ಅಮೌಂಟ್. ಆಲ್ರೆಡಿ ನಮ್ಗೆ ಗೊತ್ತಾಯಿತು ಅದೊಂದು ಸಾಲ ಅಂತ ಗೊತ್ತಾಯಿತು. ಸಾಲ ಅಂತ ಆದ ಮೇಲೆ ಇಟ್ ಈಸ್ ಆಬ್ವಿಯಸ್ ದಟ್ ದ ಕಂಪನಿ ಶುಡ್ ಮೇಕ್ ದ ಪೇಮೆಂಟ್ ಆಫ್ ಇಂಟ್ರೆಸ್ಟ್. ಹಾಗಾಗಿ ಇಂಟ್ರೆಸ್ಟ್ ಏನು ಕೊಡುತ್ತೆ, ಎಷ್ಟು ಕೊಡುತ್ತೆ ಅನ್ನುವಂಥದ್ದು ಕೂಡ ಅದರಲ್ಲಿ ನಮೂದಾಗಿರುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಲೆಟ್ ಮೀ ಮೂವ್ ಫರ್ದರ್. ಡಿಬೆಂಚರ್ ಇಸ್ ಅ ಲಾಂಗ್ ಟರ್ಮ್ ಬಾರೋವಿಂಗ್. ಸಣ್ಣ ಅವಧಿಯ ಸಾಲ ಅಲ್ಲ, ದೀರ್ಘ ಅವಧಿಯ ಸಾಲ. ದೀರ್ಘ ಅವಧಿಯ ಸಾಲ ಆದ ಕಾರಣದಿಂದ ಡಿಬೆಂಚರ್ ಕೆನ್ ನಾಟ್ ಬಿ, or I can put it as should not be considered as the current liability. ಕರೆಂಟ್ ಲಯಬಿಲಿಟಿ ಅಡಿಯಲ್ಲಿ ಬರೋದಿಲ್ಲ. ಲಾಂಗ್ ಟರ್ಮ್ ಬಾರೋವಿಂಗ್ ಅದು ಕೂಡ ಲಾಂಗ್ ಟರ್ಮ್ ಸೆಕ್ಯೂರ್ಡ್ ಬಾರೋವಿಂಗ್, ಲಾಂಗ್ ಟರ್ಮ್ ಸೆಕ್ಯೂರ್ಡ್ ಬಾರೋವಿಂಗ್ ಆಗಿರುತ್ತೆ. ಹಾಗಾಗಿ ಕಂಪನಿ ಏನು ಡಿಬೆಂಚರ್ನ ಮೂಲಕ ಸಾಲವನ್ನು ಪಡೆಯುತ್ತೆ, ನಾರ್ಮಲಿ ಇಟ್ ಪೇಸ್ ಆಫ್ಟರ್ ಸಮ್ ಪೀರಿಯಡ್, ಸಮ್ ಇಯರ್ಸ್. ಹಾಗಾಗಿ 1 ವರ್ಷಕ್ಕೂ ಮೇಲ್ಪಟ್ಟ ಸಾಲ ಆದ ಕಾರಣದಿಂದ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಲಾಂಗ್ ಟರ್ಮ್ ಬಾರೋವಿಂಗ್. ದ ಕಂಪನಿ ವಿಲ್ ಹ್ಯಾವ್ ಅ ಫಿಕ್ಸ್ಡ್ obligation to pay interest on a regular basis. When the company borrows by issuing the debentures, ಅದಕ್ಕೊಂದು ಫಿಕ್ಸ್ಡ್ obligation ಬಂದ್ಕೊಂಡ್ಬಿಡುತ್ತೆ, ಫಿಕ್ಸ್ಡ್ ಲಯಬಿಲಿಟಿ ಹುಟ್ಕೊಂಡ್ಬಿಡುತ್ತೆ. ಏನು ಫಿಕ್ಸ್ಡ್ ಲಯಬಿಲಿಟಿ ಅಂತ ಹೇಳಿದ್ರೆ, it has to pay the interest on a regular basis. It is irrelevant whether the company is enjoying profit or incurring loss. ಕಂಪನಿ ಲಾಭ ಗಳಿಸ್ತಾ ಉಂಟಾ ಅಥವಾ ನಷ್ಟ ಅನುಭವಿಸ್ತಾ ಉಂಟಾ ಅನ್ನುವಂಥದ್ದು ಅಸಮಂಜಸವಾದಂಥ ಪ್ರಶ್ನೆ ಆಗ್ಬಿಡುತ್ತೆ. ಅದು ಕೇಳುವಂಥ ಪ್ರಶ್ನೆನೇ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಲಾಭವಿರಲಿ ಅಥವಾ ನಷ್ಟ ಆಗಿರಲಿ, ಕಂಪನಿ ಹ್ಯಾಸ್ ಟು ಮೇಕ್ ದ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಅ ರೆಗ್ಯುಲರ್ ಬೇಸಿಸ್. ಅದು ಕೂಡ ಫಿಕ್ಸ್ಡ್ ಒಬ್ಲಿಗೇಷನ್. ಅದು ಎಷ್ಟು ತಾನು ಬಡ್ಡಿ ಕೊಡ್ತೇನಂತ ಹೇಳಿರುತ್ತೆ ಅಷ್ಟು ಬಡ್ಡಿಯನ್ನು ಕೊಡಲೇಬೇಕಾಗತ್ತೆ ಕಂಪನಿ. ಅಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ಯು ಮಸ್ಟ್ ರಿಮೆಂಬರ್ ದಟ್ ದಿಸ್ ಬಡ್ಡಿ, ದಿಸ್ ಇಂಟ್ರೆಸ್ಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ an appropriation. ಅದು ಅಪ್ರಾಪ್ರಿಯೇಷನ್ ಅಲ್ಲ. ಅದು ಏನು ಗೊತ್ತುಂಟಾ, ಇಟ್ ಈಸ್ ಅ ಚಾರ್ಜ್. ಹಾಗಾಗಿ ಯು ಹ್ಯಾವ್ ಟು ಡೆಬಿಟ್ this interest to the profit and loss statement. Profit and loss account ಗೆ ನಾವು ಡೆಬಿಟ್ ಮಾಡಲೇಬೇಕಾಗ್ತದೆ, because it is a fixed charge to the company. ಹಾಗಾಗಿ ಲಾಭ ಮತ್ತು ನಷ್ಟ ಲೆಕ್ಕಾಚಾರ ಮಾಡುವ ಮೊದಲೇ ನಾವು ಇದನ್ನು ಇನ್ಕ್ಲೂಡ್ ಮಾಡಬೇಕು. and always do remember, it is a financial commitment, it is a financial charge to the company. Financial commitment ಅಥವಾ financial charge to the company ಆಗಿರುತ್ತೆ. Companies Act of 2013 under section 71(1) ಏನು ಹೇಳುತ್ತೆ ಗೊತ್ತುಂಟಾ? A company may issue convertible debentures which can be converted into shares, either wholly or partial, at its option at the time of redemption of debentures. ಕಂಪನಿ ಏನು ಮಾಡಬಹುದು ಗೊತ್ತುಂಟಾ? ಕಂಪನಿ ಕನ್ವರ್ಟಿಬಲ್ ಡಿಬೆಂಚರ್ಸ್ ಅನ್ನೋದು ಇಶ್ಯೂ ಮಾಡಬಹುದು, that too which can be converted into shares, either wholly or partially, at its option at the time of redemption of debentures. ರಿಡಂಪ್ಷನ್ ಮಾಡುವಾಗ ಪರಿವರ್ತನೆಗೊಳ್ಳಬಹುದಾದಂತಹ ಡಿಬೆಂಚರ್ಸ್ಗಳನ್ನು ಕಂಪನಿ ಇಶ್ಯೂ ಮಾಡಬಹುದು. ಷೇರುಗಳಾಗಿ ಪರಿವರ್ತನೆ ಆಗಬಹುದಾದಂತಹ ಡಿಬೆಂಚರ್ಗಳನ್ನು ಇಶ್ಯೂ ಮಾಡಬಹುದು. ಪೂರ್ಣ ಪ್ರಮಾಣದಲ್ಲಿ ತಾನು ಮಾಡಿದ ಡಿಬೆಂಚರ್ಸ್ ಅನ್ನು ಷೇರುಗಳಾಗಿ ಪರಿವರ್ತನೆ ಮಾಡಬಹುದು, ಅಥವಾ ಭಾಗಶಃ ಕೂಡ ಪರಿವರ್ತನೆಗೊಳ್ಳಬಹುದಾದಂಥ ಡಿಬೆಂಚರ್ಗಳನ್ನು ಕಂಪನಿ ಇಶ್ಯೂ ಮಾಡಬಹುದು. ಇನ್ ಅಡಿಷನ್ ಟು ಇಟ್, ಅಂಡರ್ ಸೆಕ್ಷನ್ 71(2), ಕಂಪನಿ ಕೆನ್ ನಾಟ್ ಇಶ್ಯೂ ಡಿಬೆಂಚರ್ಸ್ ವಿತ್ ದ ವೋಟಿಂಗ್ ರೈಟ್ಸ್. ವೋಟಿಂಗ್ ರೈಟ್ಸ್ ಇರುವಂತಹ ಡಿಬೆಂಚರ್ಸ್ಗಳನ್ನು ಕಂಪನಿ ಇಶ್ಯೂ ಮಾಡಲಿಕ್ಕೆ ಬರೋದಿಲ್ಲ. ನಿಮಗೆ ಗೊತ್ತು,
share enjoys, rather shareholders enjoy voting rights. ವೋಟ್ ಮಾಡುವಂತಹ ಹಕ್ಕನ್ನು ಅವರು ಪಡೆದಿರ್ತಾರೆ. ಬಟ್ ಡಿಬೆಂಚರ್ ಹೋಲ್ಡರ್ಸ್ಗೆ ಈ ವೋಟಿಂಗ್ ರೈಟ್ ಬರೋದಿಲ್ಲ. ಕಂಪನಿ ಎಂದಿಗೂ ಕೂಡ ವೋಟಿಂಗ್ ರೈಟ್ಸ್ ಇರುವಂತಹ ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡಲಿಕ್ಕೆ ಬರೋದಿಲ್ಲ. ಅಂಡರ್ ಸೆಕ್ಷನ್ 71(4), if the company issues debentures, then the company should create debenture redemption reserve account out of the divisible profits in order to enable it to redeem such debentures. ಸೆಕ್ಷನ್ 71 subsection 4 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಂಪನಿ ಎಲ್ಲಿಯಾದರೂ ಡಿಬೆಂಚರ್ ಅನ್ನು ಇಶ್ಯೂ ಮಾಡಿತು ಅಂತಾದರೆ ಇಟ್ ಈಸ್ ನೆಸಸರಿ ಅದು ಇಟ್ ಶುಡ್ ಕ್ರಿಯೇಟ್ ಎ ರಿಸರ್ವ್ ಅಕೌಂಟ್ ಕಾಲ್ಡ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಅನ್ನೋದು ಓಪನ್ ಮಾಡಲೇಬೇಕು. ಹೇಗೆ ಓಪನ್ ಮಾಡಬೇಕು? ಫ್ರಮ್ ದ ಡಿವಿಸಿಬಲ್ ಪ್ರಾಫಿಟ್ಸ್. ಯಾಕೆ ಓಪನ್ ಮಾಡಬೇಕು? ಇನ್ ಆರ್ಡರ್ ಟು ಎನೇಬಲ್ ಇಟ್ ಟು ರಿಡೀಮ್ ಸಚ್ ಡಿಬೆಂಚರ್ಸ್. ತಾನು ಮಾಡಿದ ಡಿಬೆಂಚರ್ಸ್ ಅನ್ನು ರಿಡೀಮ್ ಮಾಡಲಿಕ್ಕೆ ಸಾಧ್ಯ ಆಗಲಿ ಅನ್ನುವಂತಹ ಕಾರಣದಿಂದ ಈ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಅನ್ನು ಅದು ನೆಸಸರಿಲಿ ಕ್ರಿಯೇಟ್ ಮಾಡಲೇಬೇಕಾಗ್ತದೆ. ಹೇಗೆ ಕ್ರಿಯೇಟ್ ಮಾಡಬೇಕಾಗ್ತದೆ? ಫ್ರಮ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಡಿವಿಸಿಬಲ್ ಪ್ರಾಫಿಟ್ಸ್ ಅಂದ್ರೆ ಏನು? ದ ಪ್ರಾಫಿಟ್ ವಿಚ್ ಈಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಡಿವಿಡೆಂಡ್ ಬಟ್ ಇಟ್ ಈಸ್ ರಿಟೈನ್ಡ್. ಅಂದರೆ ರಿಟೈನ್ಡ್ ಅರ್ನಿಂಗ್ ಆಯಿತು. ಇಟ್ ಈಸ್ that portion of the profit which is not distributed as dividend but will be distributed as dividend in the future. ಅಂತಹ ಲಾಭವನ್ನು ನಾವು ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಕರೀತೇವೆ. ಈ ಡಿವಿಸಿಬಲ್ ಪ್ರಾಫಿಟ್ಸ್ ಅನ್ನು ಬಳಸಿಕೊಂಡು ದಿಸ್ ರಿಸರ್ವ್ ನೀಡ್ ಟು ಬಿ ಕ್ರಿಯೇಟೆಡ್. ಹಾಗಾಗಿ ಈ ಡಿವಿಸಿಬಲ್ ಪ್ರಾಫಿಟ್ ಅನ್ನುವಂಥದ್ದು ಲಾಭ ಅಥವಾ ನಷ್ಟದ ಲೆಕ್ಕಾಚಾರ ಆದ ನಂತರ ಗೊತ್ತಾಗುವಂಥ ಕಾರಣದಿಂದ ದ ಕ್ರಿಯೇಷನ್ ಆಫ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಈಸ್ ನಾಟ್ ಅ ಚಾರ್ಜ್ ಬಟ್ ಇಟ್ ಈಸ್ ಅನ್ ಅಪ್ರಾಪ್ರಿಯೇಷನ್. ಅದು ಚಾರ್ಜ್ ಆಗಿರೋದಿಲ್ಲ, ಅಪ್ರಾಪ್ರಿಯೇಷನ್ ಆಗಿರುತ್ತೆ. ಲಾಭ ಅಥವಾ ನಷ್ಟ ಬಂದ ನಂತರ ಈ ಫಂಡ್ ಕ್ರಿಯೇಟ್ ಆಗುವ ಕಾರಣದಿಂದ ಅಥವಾ ಈ ಫಂಡಿಗೆ ನಾವು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡುವ ಕಾರಣದಿಂದ ಅಥವಾ ನಾವು ಈ ಫಂಡಿಗೆ ಟ್ರಾನ್ಸ್ಫರ್ ಮಾಡುವ ಕಾರಣದಿಂದ ನಾವು ಅದನ್ನು ಅಪ್ರಾಪ್ರಿಯೇಷನ್ ಅಂತ ಕರಿಬೇಕು ಹೊರತು ಚಾರ್ಜ್ ಅಲ್ಲ. ಇದು ಬಹಳ ಮುಖ್ಯವಾಗಿ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ದಿಸ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಶುಡ್ ನಾಟ್ ಬಿ ಯೂಸ್ ಟು ಎನಿ ಅದರ್ ಪರ್ಪಸ್ ಎಕ್ಸೆಪ್ಟ್ ಟು ರಿಡೀಮ್ ದ ಡಿಬೆಂಚರ್ಸ್. ಈ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಅನ್ನು ನಾನು ಬೇರೆ ಯಾವ ಉದ್ದೇಶಕ್ಕೂ ಬಳಸಬಾರದು. ಬಳಸುವುದು ಅಂತಾದರೆ ನಾನು ಕೇವಲ ಏಕೈಕ ಉದ್ದೇಶ ನಂದು ಯಾವುದಾಗಿರಬೇಕು ಅಂತ ಹೇಳಿದರೆ ಟು ರಿಡೀಮ್ ದ ಡಿಬೆಂಚರ್ಸ್. ಡಿಬೆಂಚರ್ಸ್ ಅನ್ನು ರಿಡೀಮ್ ಮಾಡುವ ಉದ್ದೇಶಕ್ಕೋಸ್ಕರ ಮಾತ್ರ ನಾನು ಬಳಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅದೊಂದು ಡಿವಿಸಿಬಲ್ ಪ್ರಾಫಿಟ್ ಅಲ್ಲ. ನೀವು ಡಿವಿಸಿಬಲ್ ಪ್ರಾಫಿಟ್ ಅನ್ನು ಬಳಸಿಕೊಂಡಿರಬಹುದು ಈ ರಿಸರ್ವ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ, ಸೃಷ್ಟಿಸೋದಕ್ಕೆ. ಡಿವಿಸಿಬಲ್ ಪ್ರಾಫಿಟ್ಸ್ ಅನ್ನು ನೀವು ಬಳಸಿದ ಏಕೈಕ ಕಾರಣದಿಂದ ನೀವು ಇದನ್ನು ಕೂಡ ಡಿವಿಸಿಬಲ್ ಪ್ರಾಫಿಟ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಹೇಳಲೇಬಾರದು ಕೂಡ. ಇದೇನಾಗಿರುತ್ತೆ? ದಿಸ್ ಈಸ್ ನಾಟ್ ಅ ಡಿವಿಸಿಬಲ್ ಪ್ರಾಫಿಟ್ ಬಿಕಾಸ್ ದ ಓನ್ಲಿ ಪರ್ಪಸ್ ಫಾರ್ ವಿಚ್ ವಿ ಆರ್ ಕ್ರಿಯೇಟಿಂಗ್ ದಿಸ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಈಸ್ ಟು ಎನೇಬಲ್ ದ ಕಂಪನಿ ಟು ರಿಡೀಮ್ ದ ಡಿಬೆಂಚರ್ಸ್. ಡಿಬೆಂಚರ್ಸ್ ಅನ್ನು ರಿಡೀಮ್ ಮಾಡಲಿಕ್ಕೆ ಸಾಧ್ಯ ಆಗಲಿ ಅನ್ನುವಂಥ ಏಕೈಕ ಕಾರಣ ಇಟ್ಟುಕೊಂಡು ನಾವು ಈ ರಿಸರ್ವ್ ಅಕೌಂಟ್ ಅನ್ನು ಓಪನ್ ಮಾಡಿದ ಕಾರಣದಿಂದ ಇದು ದ ಪ್ರಾಫಿಟ್ ವಿಚ್ ಇಸ್ ನಾಟ್ ಡಿವಿಸಿಬಲ್ ಅಂತ ಆಯಿತು. ಇದು ಬಹಳ ಮುಖ್ಯ ಆಗ್ತದೆ. ಲೆಟ್ ಮಿ ಪ್ರೊಸೀಡ್ ಫರ್ದರ್. ಲೆಟ್ ಮಿ explain now the different types of debentures that the company can issue. Now classification ನಾವು 5 basis ನಲ್ಲಿ ಮಾಡಿದ್ದೇವೆ. That is on the basis of convertibility, on the basis of security, on the basis of negotiability, on the basis of permanence and on the basis of priority. Companies Act ಏನು ಹೇಳುತ್ತೆ ಅಂತ ಹೇಳಿದ್ರೆ, on the basis of convertibility ನೀವು ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡಿದ್ದೀರಿ ಅಂತ ಆದರೆ ಯು ಕ್ಯಾನ್ ಹ್ಯಾವ್ ಓನ್ಲಿ 2 types of debentures on the basis of convertibility. That is convertible debentures and non-convertible debentures. ಏನು ಸರ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಅಂತ ಹೇಳಿದರೆ, ಕನ್ವರ್ಟಿಬಲ್ ಡಿಬೆಂಚರ್ಸ್ ಆರ್ ದೋಸ್ ಡಿಬೆಂಚರ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್, ಪರಿವರ್ತನೆ ಆಗ್ತದೆ ಅವು ಆನ್ ದ ಮೆಚುರಿಟಿ at the option of the company into shares.
share or into debentures carrying the higher rate of interest. ಏನು ಮಾಡ್ಬೋದು ಗೊತ್ತುಂಟ ಕಂಪನಿ ರಿಡೀಮ್ ಮಾಡುವ ಸಂದರ್ಭದಲ್ಲಿ ಅದು ಏನು ಮಾಡ್ಬೋದು ಅಂತ ಹೇಳಿದ್ರೆ ತನ್ನ ಡಿಬೆಂಚರ್ಸ್ ಅನ್ನು ಆಲ್ರೆಡಿ ಏನು ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದೆ ಆ ಡಿಬೆಂಚರ್ಸ್ಗಳನ್ನು ಅದು ಷೇರುಗಳಾಗಿ ಪರಿವರ್ತನೆ ಮಾಡಬಹುದು ಅಥವಾ ಡಿಬೆಂಚರ್ಗಳಾಗಿಯೇ ಪರಿವರ್ತನೆ ಮಾಡ್ತದೆ. ಬಟ್ ಜನರಲಿ ದ ಡಿಬೆಂಚರ್ಸ್ ಕ್ಯಾರಿಂಗ್ ದ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಆಗಿ ಪರಿವರ್ತನೆ ಮಾಡ್ತವೆ. ಈಗ ಆಲ್ರೆಡಿ 7% ಬಡ್ಡಿ ಕ್ಯಾರಿ ಮಾಡುವಂತಹ ಡಿಬೆಂಚರ್ಸ್ ಅನ್ನು ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದೆ ಅಂತ ಆದರೆ ಕಂಪನಿ ಏನು ಮಾಡ್ಬೋದು, ಇಟ್ ಮೇ ಕನ್ವರ್ಟ್ ದಿಸ್ 7% ಡಿಬೆಂಚರ್ಸ್ ಇಂಟು 9% ಡಿಬೆಂಚರ್ಸ್. ಇದು ಯಾವಾಗ ಮಾಡುತ್ತೆ ಅಂತ ಹೇಳಿದ್ರೆ ಜನರಲಿ ಇಫ್ ದ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಇನ್ಕ್ರೀಸಿಂಗ್ ಅಂತ ಸಂದರ್ಭದಲ್ಲಿ ಟು ಸಿ ದಟ್ the interest of the debenture holders are protected, it might do this. Let me move to the next type, that is on the basis of the security. Security basis na mere now debentures annu classify kuda madabodu. Adaralli we have two types, one is secured debentures, the other one is unsecured debentures. Secured debentures are those debentures which are issued against the securities of the company. Unsecured debentures are those debentures which are not issued against the security of the company. Next is on the basis of negotiability. Negotiability is nothing but transferability. ನನ್ನ ಡಿಬೆಂಚರ್ ಅನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಲಿಕ್ಕೆ ಆಗ್ತದೋ ಇಲ್ವಾ. The ease with which the debentures are going to be transferred will tell you which type of debenture that I am holding. We have registered debentures and bearer debentures. Registered debentures are those debentures which you cannot transfer them. Anta debentures ಗಳನ್ನು ನಾವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. But bearer debentures are those debentures which can be very easily transferred. ಬಹಳ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗುವಂತ ಡಿಬೆಂಚರ್ಸ್ ಅನ್ನು ನಾವು bearer debentures ಅಂತ ಕರೀತೇವೆ. Next is on the basis of permanence. We have two classifications of that. Redeemable debentures and irredeemable debentures. Redeemable debentures are those debentures which will be redeemed after some period. Irredeemable debentures are those debentures which are not going to be redeemed. Next is on the basis of priority, we have first mortgage debentures and the second mortgage debentures. First mortgage debentures are those debentures in which the debenture holders will have first right or the priority right as they are issued against a specific assets or the security of the specific assets. But second mortgage debentures ಅನ್ನುವಂಥದ್ದು is a debenture in which they rank second to the first mortgage debentures. Means only after satisfying the claims of the first mortgage debenture holders, the claims of the second mortgage debentures will be taken into consideration. Okay, these are the different types of debentures. We have on the basis of convertibility, convertible debentures and non-convertible debentures. On the basis of security, we have secured debentures and unsecured debentures. On the basis of negotiability, we have registered debentures and bearer debentures. On the basis of the permanence, we have redeemable debentures and irredeemable debentures. And on the basis of priority, we have first mortgage debentures and the second mortgage debentures. Let us move further. Let us now consider the redemption of debentures. Redemption of debenture is nothing but the repayment of debentures. Debentures ಅನ್ನು ಹಿಂದಕ್ಕೆ ಕೊಡುವಂಥದ್ದು. ಡಿಬೆಂಚರ್ಸ್ ನ ಮೊತ್ತ ಏನು ಕಂಪನಿ ಬಾರೋ ಮಾಡಿದೆ ಆ ಮೊತ್ತವನ್ನು ಹಿಂದಕ್ಕೆ ಕೊಡುವಂಥದ್ದು. ನಾವು ಅದನ್ನು ರೀಪೇಮೆಂಟ್ ಅಂತ ಕರೀತೇವೆ. ಹಿಂದಕ್ಕೆ ಕೊಡುವಂತಹ ಒಂದು ಕೆಲಸ. ರಿಡಂಪ್ಷನ್ that the company is going to adopt, it can make by making the payment in terms of cash or it may convert its debentures. ಡಿಬೆಂಚರ್ ಹೋಲ್ಡರ್ಸ್ಗೆ ಕ್ಯಾಶ್ ಅನ್ನು ಕೊಡುವುದರ ಮೂಲಕ ರಿಡೀಮ್ ಮಾಡಬಹುದು ಅಥವಾ ಡಿಬೆಂಚರ್ಸ್ ಅನ್ನು ಕನ್ವರ್ಟ್ ಮಾಡಿಯೂ ಕೂಡ ರಿಡಂಪ್ಷನ್ ಮಾಡಬಹುದು. ಜನರಲಿ ದಿಸ್ ರಿಡಂಪ್ಷನ್ ಟೇಕ್ಸ್ ಪ್ಲೇಸ್ ಆಫ್ಟರ್ ಅ ಫಿಕ್ಸ್ಡ್ ಪೀರಿಯಡ್. ಒಂದು ನಿರ್ದಿಷ್ಟ ಅವಧಿಯ ನಂತರವೇ ಈ ರಿಡಂಪ್ಷನ್ ಅನ್ನುವಂಥದ್ದು ನಡೆಯುತ್ತೆ. 4 years 5 years ಅಂತಾದರೆ 5 years ನ ಡಿಬೆಂಚರ್ಸ್ನ ಡ್ಯೂರೇಷನ್ ಅಂತಾದರೆ 5ನೇ ವರ್ಷದ ನಂತರವೇ, ಅಂದರೆ 5ನೇ ವರ್ಷದ ಕೊನೆಯಲ್ಲಿಯೇ ಡಿಬೆಂಚರ್ಸ್ ಅನ್ನು ರಿಡೀಮ್ ಮಾಡಲಾಗುತ್ತೆ. ಬಟ್ ಈ ರಿಡಂಪ್ಷನ್ ಮಾಡುವ ಮೊದಲು
ಕಂಪನಿ ಹ್ಯಾಸ್ ಟು ನೆಸೆಸರಿಲಿ ಗಿವ್ ಎ ಸ್ಪೆಷಲ್ ನೋಟಿಸ್, ಒಂದು ಸ್ಪೆಷಲ್ ನೋಟಿಸನ್ನು ಸರ್ವ್ ಮಾಡಬೇಕಾಗುತ್ತೆ. ಡಿಬೆಂಚರ್ ಕ್ಯಾನ್ ಬಿ ರಿಡೀಮ್ಡ್ ಬೈ ಡ್ರಾಯಿಂಗ್ ಆನ್ಯುವಲ್ ಲಾಟ್ಸ್ ಆಲ್ಸೋ. ಆನ್ಯುವಲ್ ಲಾಟರಿ ಎತ್ತುವುದರ ಮೂಲಕ ಕೂಡ ಡಿಬೆಂಚರ್ಸ್ ಅನ್ನು ರಿಡೀಮ್ ಮಾಡಬಹುದು. ಲೆಟ್ ಅಸ್ now study the different methods of redemption of debentures. The first method is by purchase in open market. ಕಂಪನಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಎಂಟರ್ ದ ಮಾರ್ಕೆಟ್ ಆಸ್ ಎ ಬೈಯರ್. ಯಾವ ಮಾರ್ಕೆಟು? ಸೆಕೆಂಡರಿ ಮಾರ್ಕೆಟ್. ಯಾವ ಸೆಕೆಂಡರಿ ಮಾರ್ಕೆಟ್? ವೇರ್ ದ ಡಿಬೆಂಚರ್ಸ್ ಆರ್ ಬಾಟ್ ಅಂಡ್ ಸೋಲ್ಡ್. ಅಂಥ ಮಾರ್ಕೆಟ್ಗೆ ಅದು ಎಂಟರ್ ಆಗುತ್ತೆ ಆಸ್ ಎ ಬೈಯರ್, ಆಸ್ ಅನ್ ಇನ್ವೆಸ್ಟರ್. ವಾಟ್ ಇಟ್ ವಿಲ್ ಡೂ? ಇಟ್ ವಿಲ್ ಬೈ ಬ್ಯಾಕ್ ಇಟ್ಸ್ ಡಿಬೆಂಚರ್ಸ್. Those who are already there in the market with this company's debentures might have an intention to sell it. ಕೆಲವರು ಆ ನಿರ್ದಿಷ್ಟ ಅವಧಿ ಮುಗಿಯುವವರೆಗೆ ಡಿಬೆಂಚರ್ ಅನ್ನು ಹೊಂದಿರಲೇಬೇಕು ಅನ್ನುವಂಥ ಮನಸ್ಥಿತಿ ಇಲ್ಲದೆ ಇರುವಂತಹ ಇನ್ವೆಸ್ಟರ್ಸು ಇರಬಹುದಲ್ಲ. ಅಂಥ ಡಿಬೆಂಚರ್ ಹೋಲ್ಡರ್ಸು ಮಾರ್ಕೆಟ್ನಲ್ಲಿ ತಮ್ಮ ಡಿಬೆಂಚರ್ಸ್ ಅನ್ನು ಸೇಲ್ ಮಾಡಲಿಕ್ಕೆ ಬಂದಿರಬಹುದು. ಅಂಥವರಿಂದ ಕಂಪನಿ ಮೇ ಬೈ ಬ್ಯಾಕ್ ಇಟ್ಸ್ ಡಿಬೆಂಚರ್ಸ್. ಆ ಮೂಲಕ ರಿಡಂಪ್ಷನ್ ಆಗ್ಬಿಡುತ್ತೆ. ಅವರಿಂದ ಡಿಬೆಂಚರ್ಸ್ ಅನ್ನು ತಗೊಳ್ಳುವ ಕಾರಣದಿಂದ ಡಿಬೆಂಚರ್ನ ರಿಡಂಪ್ಷನ್ ಮುಗಿಯುತ್ತೆ. ದಿಸ್ ಈಸ್ ಒನ್ ಮೆಥಡ್. ದ ಸೆಕೆಂಡ್ ಈಸ್ ಬೈ ಕನ್ವರ್ಷನ್. ದ ಕಂಪನಿ ಮೇ ರಿಡೀಮ್ ದ ಡಿಬೆಂಚರ್ಸ್ ಬೈ ಕನ್ವರ್ಟಿಂಗ್ ದ ಡಿಬೆಂಚರ್ಸ್ ಇಂಟು ಶೇರ್ಸ್ ಆರ್ ದ ಡಿಬೆಂಚರ್ಸ್ ಇಂಟು ದ ಡಿಬೆಂಚರ್ಸ್ ಕ್ಯಾರಿಂಗ್ ದ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್. ಬದಲಾವಣೆ ಮಾಡಬಹುದು. ಇನ್ನೊಂದು, ರಿಡಂಪ್ಷನ್ ಕ್ಯಾನ್ ಬಿ ಮೇಡ್ ಇನ್ ಇನ್ಸ್ಟಾಲ್ಮೆಂಟ್ ಆಲ್ಸೋ. ಕಂತಿನಲ್ಲಿಯೂ ಕೂಡ ರಿಡೀಮ್ ಮಾಡ್ಕೊಳ್ತಾ ಬರ್ಬೋದು ಕಂಪನಿ. ಇನ್ನೊಂದು, ಇನ್ ಒನ್ ಲಂಸಮ್, ಒಂದೇ ಕಂತಿನಲ್ಲಿ ಒಂದೇ ಮೊತ್ತವನ್ನು ಒಟ್ಟಿಗೆ ಮೆಚುರಿಟಿಯಲ್ಲಿ ಕೊಟ್ಟು ಬಿಡ್ಬೋದು ಕಂಪನಿ. ನಮ್ಮ ಸಿಲೆಬಸ್ನಲ್ಲಿ ನೆನಪಿಟ್ಕೊಂಡು ಬಿಡಿ, ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆರ್ ವಿ ಆರ್ ಗೋಯಿಂಗ್ ಟು ರೆಸ್ಟ್ರಿಕ್ಟ್ ದ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಟು ದ ಲಾಸ್ಟ್ ಒನ್, ದಟ್ ಈಸ್ ರೀಪೇಮೆಂಟ್ ಇನ್ ಒನ್ ಲಂಸಮ್ಗೆ ನಮ್ಮನ್ನು ನಾವು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದೇವೆ ನಮ್ಮ ಸಿಲೆಬಸ್ನ ಪ್ರಕಾರ. ಸರಿ ತಾನೆ? ಲೆಟ್ ಅಸ್ ಮೂವ್ ಫರ್ದರ್. ಐ ಟೋಲ್ಡ್ ದಟ್ ಎ ಕಂಪನಿ ಇಶ್ಯೂಯಿಂಗ್ ದ ಡಿಬೆಂಚರ್ಸ್ ಶುಡ್ ನೆಸೆಸರಿಲಿ ಕ್ರಿಯೇಟ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅನ್ನು ನಾವು ನೆಸೆಸರಿಲಿ ಕ್ರಿಯೇಟ್ ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳಿದ್ದೆ. ಆಲ್ವೇಸ್ ಡೂ ರಿಮೆಂಬರ್ ದಿಸ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ is created by appropriating the annual profit. ಏನು ನಾನು ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ಗೆ ಪ್ರತಿ ವರ್ಷ ಅಪ್ರಾಪ್ರಿಯೇಟ್ ಮಾಡ್ತೇನೆ, ಅದು ಚಾರ್ಜ್ ಆಗಿರೋದಿಲ್ಲ ಅಂತ ಹೇಳಿದ್ದೆ. ಎವ್ರಿ ಇಯರ್ ಯು ಹ್ಯಾವ್ ಟು ಅಪ್ರಾಪ್ರಿಯೇಟ್ ದ ಪ್ರಾಫಿಟ್. ಏನು ನೀವು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡ್ತೀರಿ ಲಾಭದಿಂದ, ಅದು ಪ್ರತಿ ವರ್ಷವೂ ಫಿಕ್ಸ್ಡ್ ಆಗಿರುತ್ತೆ. ಪ್ರತಿ ವರ್ಷವೂ ನೀವು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡಬೇಕು, ಇನ್ಕ್ಲೂಡಿಂಗ್ ದ ಲಾಸ್ಟ್ ಇಯರ್. ಕೊನೆ ವರ್ಷವೂ ಕೂಡ ನೀವು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡಬೇಕಾಗುತ್ತೆ. ಕೊನೆ ವರ್ಷ ಲೆಟ್ ಮಿ ನಾಟ್ ಅಪ್ರಾಪ್ರಿಯೇಟ್ ಅಂತ ಹೇಳಲಿಕ್ಕಿಲ್ಲ. ಯು ಹ್ಯಾವ್ ಟು ಅಪ್ರಾಪ್ರಿಯೇಟ್ ಈವನ್ ಇನ್ ದ ಲಾಸ್ಟ್ ಇಯರ್. ಈಗ 5 ವರ್ಷದ ಡಿಬೆಂಚರ್ಸ್ ನಾನು ಇಶ್ಯೂ ಮಾಡಿದೆ ಅಂತಾದರೆ 1, 2, 3, 4 ಏನು 5ನೇ ವರ್ಷ ಇದೆ, ಕೊನೆಯ ವರ್ಷ, ಆ ವರ್ಷವೂ ನೀವು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡಬೇಕು. ಸರಿ ತಾನೆ? ಲೆಟ್ ಮಿ ಮೂವ್ ಫರ್ದರ್. This reserve can only be utilized for the purpose of redemption. ರಿಡಂಪ್ಷನ್ಗೆ ಮಾತ್ರ ನಾನು ಬಳಸ್ಕೊಳ್ಬೇಕು, ಬೇರೆ ಯಾವ ಉದ್ದೇಶಕ್ಕೂ ಈ ರಿಡಂಪ್ಷನ್ ರಿಸರ್ವ್ ಅನ್ನು ನಾನು ಬಳಸ್ಕೊಳ್ಳುವಾಗಿಲ್ಲ, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅನ್ನು ಬಳಸ್ಕೊಳ್ಳುವಾಗಿಲ್ಲ. ಈ creation of this debenture redemption reserve will ensure sufficient funds to redeem debentures on the maturity or due date of repayment of debentures. ಈ ಫಂಡ್ನ ಕ್ರಿಯೇಷನ್ನ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ, ಕಂಪನಿಗೆ ಒಂದು ಗ್ಯಾರಂಟಿ ಇರುತ್ತೆ. ಏನು ಅಂತ ಹೇಳಿದ್ರೆ, ತನ್ನ ಬಳಿಯಲ್ಲಿ ರಿಡೀಮ್ ಮಾಡುವ ಸಂದರ್ಭದಲ್ಲಿ ಸಫಿಷಿಯಂಟ್ ಫಂಡ್ ಅವೈಲಬಲ್ ಇರುತ್ತೆ, ನನಗೆ ರೀಪೇಮೆಂಟ್ ಮಾಡಲಿಕ್ಕೆ ಯಾವ ಸಮಸ್ಯೆ ಬರೋದಿಲ್ಲ ಅನ್ನುವಂಥದ್ದನ್ನು ಅದು ಖಾತ್ರಿಪಡಿಸುತ್ತೆ. ಯಾವುದು? ಈ ಕ್ರಿಯೇಷನ್ ಆಫ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್. ದಿಸ್ ರಿಸರ್ವ್ ಈಸ್ ಆಲ್ಸೋ ನೋನ್ ಆಸ್ ಸಿಂಕಿಂಗ್ ಫಂಡ್ ಆರ್ ಡಿಬೆಂಚರ್ ರಿಡಂಪ್ಷನ್ ಫಂಡ್. ಈ ಫಂಡನ್ನು ನೀವು ಸಿಂಕಿಂಗ್ ಫಂಡ್ ಆಗಿಯೂ ಕರಿಬಹುದು ಅಥವಾ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಆಗಿಯೂ ನೀವು ಕರಿಬಹುದು. ಇನ್ ಅಡಿಷನ್ ಟು ದಾಟ್, ಈ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ನಾವು ಏನು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡ್ತೇವೆ, ಇಟ್ ವಿಲ್ ಬಿ ಇನ್ವೆಸ್ಟೆಡ್ ಟು ರಿಸೀವ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಇಂಟರೆಸ್ಟ್ ಆನ್ ಸಚ್ ಇನ್ವೆಸ್ಟ್ಮೆಂಟ್. ನಾನು ಏನು ಪ್ರತಿ ವರ್ಷ ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡ್ತೇನೆ ದಿಸ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಫಂಡ್ಗೆ,
ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡಿದ ಮೊತ್ತವನ್ನು ನೆಸೆಸರಿಲಿ ಐ ಹ್ಯಾವ್ ಟು ಇನ್ವೆಸ್ಟ್. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಟು ರಿಸೀವ್ ದ ರಿಟರ್ನ್ ಪಡೆಯುವುದಕ್ಕೋಸ್ಕರ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯ. ಐ ಹ್ಯಾವ್ ಟು ಮೇಕ್ ದ ಇನ್ವೆಸ್ಟ್ಮೆಂಟ್. ದಿಸ್ ಇನ್ವೆಸ್ಟ್ಮೆಂಟ್ ದಟ್ ಐ ಆಮ್ ಮೇಕಿಂಗ್ ಇಸ್ ಕಾಲ್ಡ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಆರ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಈ ಇನ್ವೆಸ್ಟ್ಮೆಂಟ್ ಅನ್ನು ನಾವು ಏನಂತ ಕರಿಬೇಕು ಅಂತ ಹೇಳಿದ್ರೆ, ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿಬೇಕು ಅಥವಾ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿಬೇಕು. The amount of annual appropriation, that is the amount to be contributed annually to this fund, ಎಷ್ಟು ನಾನು ಪ್ರತಿ ವರ್ಷ ಹಣವನ್ನು ಹಾಕಬೇಕು, ಪ್ರತಿ ವರ್ಷ ನಾನು ಎಷ್ಟು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡಬೇಕು, ಎಲ್ಲ ವರ್ಷವೂ ಮಾಡಬೇಕು, ಫಿಕ್ಸ್ಡ್ ಅಮೌಂಟ್ ಅನ್ನೇ ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ದ ಪ್ರೊಡಕ್ಟ್ ಆಫ್ ಅಮೌಂಟ್ ನೀಡೆಡ್ ಆನ್ ದ ಮೆಚುರಿಟಿ. ಮೆಚುರಿಟಿಯ ಟೈಮ್ನಲ್ಲಿ ನನಗೆ ಎಷ್ಟು ಹಣ ಬೇಕು. ಈಗ 1 ಲಕ್ಷದ ಡಿಬೆಂಚರ್ ಅನ್ನು ನಾನು 5 ವರ್ಷ ಬಿಟ್ಟು 1 ಲಕ್ಷವೇ ಕೊಡ್ತೇನೆ ಅಂತ ಆದರೆ ನನಗೆ 1 ಲಕ್ಷ ಬೇಕಾಗ್ತದೆ. ಅದೇ 1 ಲಕ್ಷದ ಡಿಬೆಂಚರ್ ನಾನು 1,10,000ಕ್ಕೆ ರಿಡೀಮ್ ಮಾಡ್ತೇನೆ ಅಂತ ಆದರೆ ನನಗೆ 1,10,000 ಬೇಕಾಗ್ತದೆ. ಅಂದರೆ ದ ಅಮೌಂಟ್ ದಟ್ ಐ ನೀಡ್ ಆನ್ ದ ಮೆಚುರಿಟಿ, ಆ್ಯಂಡ್ you have to multiply this amount that I need at the end of the maturity with the sinking fund table value. Sinking fund table value normally will be given to you. ನಿಮಗೆ ಅದನ್ನು ಸಾಮಾನ್ಯವಾಗಿ ಕೊಟ್ಟಿರ್ತಾರೆ. ಆ ಟೇಬಲ್ ವ್ಯಾಲ್ಯೂನಿಂದ ನಿಮಗೆ ವರ್ಷದ ಎಂಡಲ್ಲಿ ಅಂದರೆ ನಿಮ್ಮ ರಿಡಂಪ್ಷನ್ಗೆ ಎಷ್ಟು ಮೊತ್ತ ಬೇಕು ಅದರಿಂದ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಒಂದು ನಿರ್ದಿಷ್ಟವಾದ ಮೊತ್ತ ಸಿಗುತ್ತೆ. ಆ ಮೊತ್ತವನ್ನೇ ಯು ಹ್ಯಾವ್ ಟು ಆನ್ಯುವಲಿ ಕಾಂಟ್ರಿಬ್ಯೂಟ್, ಪ್ರತಿ ವರ್ಷವೂ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. Let us compute this annual appropriation with an example. ಒಂದು ಉದಾಹರಣೆ ಸಮೇತ ನಾನು ನಿಮಗೆ ಇದನ್ನು ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. If 5% ಡಿಬೆಂಚರ್ಸ್ ಆಫ್ rupees 1 ಲಕ್ಷ is to be redeemed after 4 years, ನೆನ್ಪಿಟ್ಕೊಳ್ಳಿ, 4 ವರ್ಷ ಬಿಟ್ಟು ನಾನು 5% ಬಡ್ಡಿ ಕ್ಯಾರಿ ಮಾಡ್ತಾ ಇರುವಂತಹ ಡಿಬೆಂಚರ್ಸ್ 1 ಲಕ್ಷ ರೂಪಾಯಿದನ್ನು ರಿಡೀಮ್ ಮಾಡಬೇಕು. ದಟ್ ಟು ಎಟ್ ಎ ಪ್ರೀಮಿಯಂ ಆಫ್ 5%. 5% ನಾನು ಪ್ರೀಮಿಯಂ ಆನ್ ರಿಡಂಪ್ಷನ್ ಕೊಡ್ತೇನೆ ಅಂತ ಆದರೆ, and if the sinking fund table value shows that rupees 0.234590 invested annually will become rupee 1 at the end of 4 years, receiving 4% interest. ಇನ್ನೊಮ್ಮೆ ನಾನು ನಿಮಗೆ ಈ ಎಕ್ಸಾಂಪಲ್ ಅನ್ನು ವಿವರಿಸ್ತೇನೆ. ಕಂಪನಿ ಏನು ಮಾಡ್ತದೆ ಗೊತ್ತುಂಟ, ಈ ಉದಾಹರಣೆಯಲ್ಲಿ 5% ಬಡ್ಡಿ ಕ್ಯಾರಿ ಮಾಡುವ ಡಿಬೆಂಚರ್ಸ್ 1 ಲಕ್ಷ ರೂಪಾಯಿದನ್ನು ಇಶ್ಯೂ ಮಾಡುತ್ತಂತೆ. ಎಷ್ಟು ವರ್ಷ ಬಿಟ್ಟು ರೆಡಿ ಮಾಡ್ತದೆ? ಅದು 4 ವರ್ಷ ಬಿಟ್ಟು ರೆಡಿ ಮಾಡುತ್ತೆ. ಎಷ್ಟಕ್ಕೆ ರೆಡಿ ಮಾಡ್ತದೆ? ಅಟ್ ಎ ಪ್ರೀಮಿಯಂ ಆಫ್ 5%. ಅಂದರೆ ಕಂಪನಿಗೆ 4ನೇ ವರ್ಷದ ಎಂಡಲ್ಲಿ ಎಷ್ಟು ಡಿಬೆಂಚರ್ಗೆ ಹಿಂದಕ್ಕೆ ಕೊಡಲಿಕ್ಕೆ ದುಡ್ಡು ಬೇಕು? 1 ಲಕ್ಷ ತಾನು ಮಾಡಿದ ಸಾಲ ಪ್ಲಸ್ 5% ಪ್ರೀಮಿಯಂ ಆನ್ ರಿಡಂಪ್ಷನ್. ಅಂದರೆ 1 ಲಕ್ಷದ 5% ಅಂತ ಹೇಳಿದ್ರೆ 5,000. ಅಂದರೆ 4ನೇ ವರ್ಷದ ಕೊನೆಯಲ್ಲಿ ಕಂಪನಿಗೆ 1,05,000 ರೂಪಾಯಿ ಬೇಕು. ಅಮೌಂಟ್ ನೀಡೆಡ್ on maturity is 1,05,000 so that it can make the repayment. Sinking fund table ಏನು ಹೇಳುತ್ತೆ? 0.234590 ಪೈಸೆ ನೀವು ಪ್ರತಿ ವರ್ಷ ಇನ್ವೆಸ್ಟ್ ಮಾಡಿದರೆ, ಇನ್ವೆಸ್ಟ್ ಮಾಡಿದ್ದನ್ನು 4% ಬಡ್ಡಿ ಬರುವಂತಹ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು 4ನೇ ವರ್ಷದ ಎಂಡಲ್ಲಿ 1 ರೂಪಾಯಿ ಆಗ್ತದೆ. ಅಂದರೆ ನೀವು 0.234590 ಪ್ರತಿ ವರ್ಷ ಇನ್ವೆಸ್ಟ್ ಮಾಡಿದರೆ 4ನೇ ವರ್ಷದ ಎಂಡಲ್ಲಿ 1 ರೂಪಾಯಿ ಆಗ್ತದೆ. ನಮಗೆ 4ನೇ ವರ್ಷದ ಎಂಡರಲ್ಲಿ 1 ರೂಪಾಯಿ ಬೇಕಾಗಿರುವುದಲ್ಲ. ಎಷ್ಟು ಬೇಕು ನಮಗೆ? 1,05,000 ರೂಪಾಯಿ ಬೇಕು. ಹಾಗಾದರೆ ಹೇಗೆ ಲೆಕ್ಕಾಚಾರ ಮಾಡ್ತೇನೆ ಗಮನಿಸಿಕೊಳ್ಳಿ. ದ ಅಮೌಂಟ್ ನೀಡೆಡ್ ಆನ್ ಮೆಚುರಿಟಿ ಈಸ್ ಟುವರ್ಡ್ಸ್ ಪ್ರಿನ್ಸಿಪಲ್ 1 ಲಕ್ಷ ಬೇಕು, ಟುವರ್ಡ್ಸ್ ಪ್ರೀಮಿಯಂ ಐ ನೀಡ್ 5,000, ಟೋಟಲಿ ಐ ನೀಡ್ 1,05,000. ನನಗೆ 1,05,000 ಬೇಕು. ಹೇಗೆ ಲೆಕ್ಕಾಚಾರ ಮಾಡ್ತೇನೆ ನೋಡಿ. ಇಫ್ ಟು ರಿಸೀವ್ ರೂಪಿ 1, ಅಮೌಂಟ್ ಟು ಬಿ ಇನ್ವೆಸ್ಟೆಡ್ ಈಸ್ ರೂಪಿ 0.234590. ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು? 0.234590. ಹತ್ತಿರ 24 ಪೈಸೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು. 1 ರೂಪಾಯಿ ನನಗೆ ಬರಬೇಕು ಅಂತಾದರೆ ಅದು ಮಾಡಿದ ಇನ್ವೆಸ್ಟ್ಮೆಂಟು 4% ಬಡ್ಡಿ ಬರ್ತದೆ ಹೇಳಿದ್ದಾರೆ ಈ ಲೆಕ್ಕದಲ್ಲಿ. ದೆನ್ ಟು ರಿಸೀವ್ 1,05,000, ನನಗೆ 1 ಲಕ್ಷ ಅಲ್ಲ 1,05,000 ಬೇಕು. ಹೌ ಮಚ್ ಇಸ್ ಟು ಬಿ ಇನ್ವೆಸ್ಟೆಡ್, ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಐ ವಿಲ್ ಬಿ ಗೆಟಿಂಗ್, ಗಮನಿಸಿಕೊಳ್ಳಿ, 1,05,000 ಇಂಟು 0.234590 ಡಿವೈಡ್ ಬೈ 1 ವಿಚ್ ಕಮ್ಸ್ ಟು rupees 24,631.95. ನಾನು ಪ್ರತಿ ವರ್ಷ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ
ಪ್ರತಿ ವರ್ಷ ನಾನು ಎಷ್ಟು ಆನ್ಯುವಲ್ ಅಪ್ರಾಪ್ರಿಯೇಷನ್ ಮಾಡಬೇಕು ಅಂತ ಹೇಳಿದರೆ 24,631 ರೂಪಾಯಿ 95 ಪೈಸೆ ನಾನು ಅಪ್ರಾಪ್ರಿಯೇಟ್ ಮಾಡಬೇಕು. ಇದು ಬಹಳ ಮುಖ್ಯ ಆಗ್ತದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಥಿಯರಿ ಆಫ್ redemption of debentures. In my next video, I am going to teach you the accounting treatment to be given. Thank you.